ಶುಭೋದಯ ಎಲ್ಲರಿಗೂ. ನಮ್ಮ ಇಂದಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗಾದರೆ ಬನ್ನಿ, ಈ ವ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ನಾನು ನಿನ್ನೆ ಬಾದಾಮಿಯನ್ನು ನೆನೆಸಿ ಇಟ್ಟಿದ್ದೆ. ಅದನ್ನು ಇವತ್ತು ಸಿಪ್ಪೆ ತೆಗೆದು ಸ್ವಲ್ಪ ಬಿಸಿ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಡಬೇಕು. ನಂತರ ಅದನ್ನು ಡೈಲಿ 1-2 ಸ್ಪೂನ್ ಹಾಲಿನೊಂದಿಗೆ ಹಾಕಿ ಬಿಸಿ ಮಾಡಿ ಕುಡಿದರೆ ಆರೋಗ್ಯಕ್ಕೆ ತುಂಬ ಉತ್ತಮ, ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ನನ್ನ 2 ಮಕ್ಕಳಿಗೂ ಕೂಡ ವಾರದಲ್ಲಿ 2 ಸಲ ಕೊಡುತ್ತೀನಿ. ಬುದ್ಧಿಶಕ್ತಿ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಹಾಗೆ ಅನ್ನಕ್ಕೆ ಅಕ್ಕಿ ತೊಳೆದು ಬೇಯಿಸಲು ಇಟ್ಟು ಇಲ್ಲಿ ಮಾವಿನಕಾಯಿಯನ್ನು ಹೋಳು ಮಾಡಿಕೊಂಡು ಉಪ್ಪು ಹಾಕಿ ನೀರು ಹಾಕಿ ಒಂದು ಡಬ್ಬಿಯಲ್ಲಿ ಹಾಕಿ 3 ದಿನ ಇಡಬೇಕು. ಮಾವಿನ ತಳ್ಳಿ ಅಂತ ನಾವು ಹೇಳ್ತೇವೆ. ಗಂಜಿ ಜೊತೆ ಊಟಕ್ಕೆ ತುಂಬ ಚೆಂದ. ಇವತ್ತು ದೋಸೆ ಮಾಡಬೇಕು ಅಂತ ಹೇಳಿ ಅಂದುಕೊಂಡು ನಿನ್ನೆನೇ ಅಕ್ಕಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದೆ. ಅದನ್ನು ತೊಳೆದು ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಹಾಗೆ ದಿನಕ್ಕೆ 2 ಬಾದಾಮ್ ನೀರಿಗೆ ಹಾಕಿ ಸಿಪ್ಪೆ ತೆಗೆಯುವುದು ತಿನ್ನುವುದು ಕೂಡ ತುಂಬ ಉತ್ತಮ. ಇಲ್ಲಿ ಹಾಲಿಗೆ ನಾನು 2 ಚಮಚ ಬಾದಾಮಿ ಪುಡಿಯನ್ನು ಹಾಕಿ ವಾರಕ್ಕೆ 2 ಸಲ ಮಕ್ಕಳಿಗೆ ಕೊಡುತ್ತೇನೆ. ಹಾಗೆ ನಾನು ಕುಡಿತೀನಿ. ಇಲ್ಲಿ ದೋಸೆಯನ್ನು ಗರಿಗರಿಯಾಗಿ ಹಾಕಿ ಹಾಗೆಯೇ ಬಿಸಿ ಬಿಸಿ ತಿಂದರೇ ಚೆಂದ. ಇಲ್ಲಿ ದೋಸೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ. ನನ್ನ 2 ಮಕ್ಕಳಿಗೂ ಕೂಡ ದೋಸೆ ಅಂದರೆ ತುಂಬ ಇಷ್ಟ. ಇದು ಸ್ವಲ್ಪ ನೀರು ದೋಸೆ ಥರನೇ ಕಾಣುತ್ತೆ. ಇದಕ್ಕೆ ಉಳಿದ ಸ್ವಲ್ಪ ಅನ್ನ ಹಾಕಿ ಕೂಡ ಗ್ರೈಂಡ್ ಮಾಡಿಕೊಂಡು ದೋಸೆ ಮಾಡಿಕೊಳ್ಳಬಹುದು. ತುಂಬ ಸಾಫ್ಟಾಗಿ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ನನ್ನ ಮಕ್ಕಳಿಗೆ ದೋಸೆ ಹಾಕಿಕೊಟ್ಟರೆ ಅವರೇ ಅವರ ಕೈಯಿಂದ ತಿಂತಾರೆ. ತಣ್ಣಗಾದರೆ ದೋಸೆ ತಿನ್ನಲಿಕ್ಕೆ ಕೇಳಲ್ಲ. ಆಗ ನಾನೇ ಬಾಯಿ ಕೊಡಬೇಕಾಗುತ್ತೆ. ಬೆಳಿಗ್ಗೆ ತಿಂಡಿ ಆಗುವಾಗ ಇಷ್ಟೊತ್ತಾಯಿತು ನೋಡಿ. ನಿಮ್ಮ ತಿಂಡಿ ಕಾಫಿ ಆಯಿತಾ? ಏನು ತಿಂಡಿ ವೀಕ್ಷಕರೇ? ನಮಗೆ ಕಮೆಂಟಲ್ಲಿ ತಿಳಿಸಿ. ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಜೊತೆ ಆಟವಾಡಿ ಸಮಯ ಹೋದದ್ದೇ ತಿಳಿಯೋದಿಲ್ಲ. ತಿಂಡಿಯೆಲ್ಲ ಆದಮೇಲೆ ಈಗ ಆಟದ ಸಮಯ. ದೊಡ್ಡವಳು ಟಿವಿಯಲ್ಲಿ ಕಾರ್ಟೂನ್ ನೋಡ್ತಾ ಇದ್ದಾಳೆ. ಇಲ್ಲಿ ಸಣ್ಣವಳು ನನ್ನ ಜೊತೆ ಆಟ ಆಡ್ತಾ ಇದ್ದಾಳೆ. ನಾನು ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಓಡಿ ಬರ್ತಾಳೆ, ನಾನು ಮಾತಾಡ್ತೇನಂತ ಹೇಳಿ. ಹಾಗೆ ನಿಮ್ಮೊಂದಿಗೆ ನನ್ನ ಒಂದು ವಿನಂತಿ ಏನಂದರೆ, ಈ ವಿಡಿಯೋ ನೋಡ್ತಾ ಇರುವವರು ಎಲ್ಲರೂ ಕೂಡ ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ದಿನಾಲೂ ಒಳ್ಳೆ ವಿಡಿಯೋ ಹಾಕ್ತೀನಿ. ಎಲ್ಲ ವಿಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಭಗವದ್ಗೀತೆ ಅನ್ನೋ ವಿಡಿಯೋ ಕೂಡ ಬರ್ತಾ ಇದೆ, ಅದನ್ನು ಸ್ವಲ್ಪ ನೋಡಿ ಆಯಿತಾ. ಇವತ್ತು ಮಧ್ಯಾಹ್ನ ತನಕ ನನಗೆ ಇವರೊಂದಿಗೆ ಆಟ ಆಡೋದೇ ಆಯಿತು. ಇವತ್ತು ನಾನು ಸೊಪ್ಪಿನ ಪಲ್ಯವನ್ನು ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ಥರ ಸೊಪ್ಪಿನ ಪಲ್ಯ ನಾನು ಮಾಡ್ತಾ ಇದ್ದೇನೆ. ನನ್ನ ಮಗಳು ಅಡಿಗೆಯನ್ನು ನೋಡ್ತಾ ಇದ್ದಾಳೆ. ಕೆಳಗೆ ಬಿಟ್ಟರೆ ಪಾತ್ರೆ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಬೀಳಿಸ್ತಾಳೆ. ಅದಕ್ಕೋಸ್ಕರ
ಅವಳನ್ನು ಆ ಥರ ಗಾಡಿಯಲ್ಲಿ ಕೂರಿಸಿದ್ದೇನೆ. ಅವಳ ಜೊತೆ ಮಾತಾಡ್ತಾ ಸೊಪ್ಪಿನ ಪಲ್ಯ ಕೂಡ ಹಾಗೇ ಹೋಯ್ತು ನೋಡಿ. ಹಾಗೆ ಮೀನನ್ನು ನೀರಿಗೆ ಹಾಕಿ ಐಸ್ ಹೋಗಲಿಕ್ಕೆ ಇಟ್ಟಿದ್ದೇನೆ, ಫ್ರೈ ಮಾಡಲಿಕ್ಕೆ. ಇಲ್ಲಿ ನನ್ನ ಮಗಳು ಗಾಡಿಯಲ್ಲಿ ಹೆಚ್ಚು ಹೊತ್ತು ಕುತ್ಕೊಳ್ಳಿಕ್ಕೆ ಕೇಳಲಿಲ್ಲ. ಅದಕ್ಕೋಸ್ಕರ ಒಂದು ಪುಸ್ತಕ ಪೆನ್ನನ್ನು ಕೊಟ್ಟು ಮಂಚದ ಮೇಲೆ ಕೂರಿಸಿದ್ದೀನಿ. ಅವಳಿಗೆ ಪೆನ್ನು, ಪುಸ್ತಕ, ಪಾತ್ರೆ ಇದೆಲ್ಲ ಕಂಡ್ರೆ ತುಂಬ ಖುಷಿ. ಸಂಜೆಗೆ ತಿಂಡಿ ಮಾಡಿದ್ದೆ, ಅದನ್ನೇ ಇಟ್ಕೊಂಡು ತಿಂತಾ ಆಚೆ ಈಚೆ ಓಡಾಡ್ತಾ ಇದ್ದಾಳೆ. ಸಮಯ ಕಳೆದದ್ದೇ ಗೊತ್ತಾಗಿಲ್ಲ ನೋಡಿ. ರಾತ್ರಿ ಆಗೋಯ್ತು. ರಾತ್ರಿ ಮಲಗುವ ಮುಂಚೆ ಎಲ್ಲರೂ ಕೂಡ ಬ್ರಷ್ ಮಾಡಿ ಮಲಗಬೇಕು. ಹಲ್ಲಿಗೆ ಕೂಡ ಉತ್ತಮ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರಿಗೂ ಶುಭರಾತ್ರಿ. ಮುಂದಿನ ಒಳ್ಳೆಯ ವ್ಲಾಗ್ ಒಂದಿಗೆ, ನಮ್ಮ ಲೈಫ್ ಜರ್ನಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಹಾಗಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ.